ಹೇ ಗಾಯ್ಸ್, ಇವತ್ತು ನಾನು USA ಅಲ್ಲಿ ಫಸ್ಟ್ ಟೈಮ್ ಡ್ರೈವಿಂಗ್ ಮಾಡ್ತಿದ್ದೀನಿ. ಇಂಡಿಯಾದಲ್ಲಿ ನನಗೆ ಲೈಸೆನ್ಸ್ ಇದೆ, ಬಟ್ USA ನಲ್ಲಿ ಲೈಸೆನ್ಸ್ ಇಲ್ಲ ಇನ್ನು. LLR ತಗೊಂಡೆ. ಈಗ ನಾನು ಡ್ರೈವಿಂಗ್ ಕಲಿಯೋಕ್ಕೆ ಹೋಗ್ತಿದ್ದೀನಿ ಬಿಕಾಸ್ ಇಲ್ಲಿ ರೂಲ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರಾಕ್ಟೀಸ್ ಆಗಲೇಬೇಕು ಡ್ರೈವರ್ಸ್ ಲೈಸೆನ್ಸ್ದು ಟೆಸ್ಟ್ ಕೊಡೋಕ್ಕಿಂತ ಮುಂಚೆ. ಇವತ್ತು ನನ್ನ ಜೂನಿಯರ್ ಒಬ್ಬರು ನನಗೆ ಡ್ರೈವಿಂಗ್ ಹೇಳ್ಕೊಡ್ತಿದ್ದಾರೆ. ಕಾರ್ ಕೂಡ ಬುಕ್ ಆಯಿತು ಆ್ಯಂಡ್ ಈಗ ಕಾಲೇಜ್ ಹತ್ರ ಇದೆ ಕಾರ್. ಸೊ ಹೋಗಿ ಕಾರ್ ತಗೊಂಡು ಇನ್ನು ಲೆಸನ್ ಸ್ಟಾರ್ಟ್ ಮಾಡಬೇಕು. ಎಸ್, ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನಮ್ಮ ಕಾರ್ ವರ್ಕ್ ಆಗ್ತಿಲ್ಲ, ಅದಕ್ಕೆ ಕಾರ್ ಚೇಂಜ್ ಮಾಡ್ತಿದ್ದಾರೆ, ಬೇರೆ ಕಾರ್ ಕೊಡ್ತಾರಂತೆ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಒಂದೇ ದಿನಕ್ಕೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ನನ್ನ ಜೂನಿಯರ್ಗೆ ತುಂಬ ಥ್ಯಾಂಕ್ಸ್. ಹಿ ವಾಸ್ ಲೈಕ್ ವೆರಿ ಪೇಷಂಟ್. ಇಲ್ಲಿ ರೂಲ್ಸ್ ಹೇಗಿರುತ್ತೆ ಅಂದರೆ ಒಂದೇ ಲೇನ್ನಲ್ಲಿ ಹೋಗಬೇಕು ಆ್ಯಂಡ್ ಡಿಫ್ರೆಂಟ್ ಟರ್ನ್ಸ್ ಇರುತ್ತೆ ಆ್ಯಂಡ್ ಟ್ರಾಫಿಕ್ ಸಿಗ್ನಲ್ಸ್ ತುಂಬ ಇಂಪಾರ್ಟೆಂಟ್. ರೆಡ್ ಅಂದರೆ ಕಂಪಲ್ಸರಿ ಸ್ಟಾಪ್. ಇಂಡಿಯಾದಲ್ಲಿ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಲೇನ್ಸ್ ಮೇಂಟೈನ್ ಮಾಡಲ್ಲ, ಓವರ್ಟೇಕ್ ಈಸಿಯಾಗಿ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಅರೌಂಡ್ $250-300 ಫೈನ್, ಒಂದೊಂದ್ಸರಿ $1,000 ಫೈನ್ ಬೀಳುತ್ತೆ. ಪೆಡೆಸ್ಟ್ರಿಯನ್ಸ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಎಟ್ ಎನಿ ಕಾಸ್ಟ್ ಅವ್ರಿಗೆ ಪ್ರಯಾರಿಟಿ. ಸೀಟ್ ಬೆಲ್ಟ್ ಕಂಪಲ್ಸರಿ. ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ಪಾರ್ಕಿಂಗು ರೂಲ್ಸ್ ಇರುತ್ತೆ, ಬೋರ್ಡ್ಸ್ ಹಾಕಿರ್ತಾರೆ. ಆ ಬೋರ್ಡ್ಸ್ನ ನೀಟಾಗಿ ಓದ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಹಾರ್ನ್ ಹೊಡಿಬಾರ್ದು, ಯಾವುದೇ ಸಿಚುಯೇಷನ್ನಲ್ಲೂ ಹಾರ್ನ್ ಹೊಡಿಬಾರ್ದು ಎಕ್ಸೆಪ್ಟ್ ಒನ್ ಸಿಚುಯೇಷನ್. ಯಾವಾಗಂದರೆ ಗ್ರೀನ್ ಲೈಟ್ ಬಿದ್ದಿದೆ ಅಂದ್ರೂ ಮುಂದೆ ಇರೋರು ಮೂವ್ ಆಗ್ತಿಲ್ಲ ಅಂದರೆ ಆಗ ಹಾರ್ನ್ ಹೊಡಿಬೋದು. ಆ್ಯಂಡ್ ಅಟ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಷ್ಟೇ. ಇನ್ನೂ ತುಂಬ ರೂಲ್ಸ್ ಇದ್ದಾವೆ. ಸೊ ರೂಲ್ಸ್ ಎಲ್ಲ ಇಲ್ಲಿ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.